ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇವಾಗ ಬಿಗ್ ಅಪ್ಡೇಟ್ ಬಂದಿದೆ. ಜೊತೆಗೆ ತುಂಬ ಮಂದಿಗೆ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಬಂದಿದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ನಾರ್ಮಲಾಗಿ ಎಲ್ಲರಿಗೂ ಬಂದಿದೆ ಆಲ್ಮೋಸ್ಟ್ ಆಗಿ. ಬಟ್ ಅಲ್ಲಿ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ತುಂಬ ಮಂದಿ ಮಹಿಳೆಯರಿಗೆ ಬಂದಿಲ್ಲ. 11ನೇ ಮತ್ತು 12ನೇ ಕಂತಿನ ಹಣ ಬರುತ್ತಾ ಇಲ್ವಾ, ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತಾ ಅಥವಾ ಇದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಈ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲನೇದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಕೊಟ್ಟರೆ ನಾವು ಮಾಡುವಂಥ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಯಾಕಂದರೆ ಕೊನೆಯ ವಿಡಿಯೋದಲ್ಲಿ ತುಂಬ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ತುಂಬ ಮಂದಿ ಕಮೆಂಟ್ ಮಾಡಿದರು. ಸೊ ಇವಾಗ ಅಪ್ಡೇಟ್ ಆಗಿದೆಯಾ ಅಥವಾ 11ನೇ ಕಂತಿನ ಹಣ ಬಂದಿದೆಯಾ, 12ನೇ ಕಂತಿನ ಹಣ ಬಂದಿದೆಯಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಂದಾಗ ಅಪ್ಡೇಟ್ ಮಾಡ್ತೀವಿ. ಜೊತೆಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಾಗ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ ಅಪ್ಡೇಟ್ ಬಂದಾಗ ನಿಮಗೆ ನಾವು ಅಪ್ಡೇಟ್ ವಿಡಿಯೋ ಮಾಡ್ತೀವಿ. ಜೊತೆಗೆ ನಮ್ಮ ಚಾನಲ್ ನಿಮಗೆ ರಿಯಲ್ ಆದ ಜೆನ್ಯೂನ್ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಲ್ಲಿ ಬಿಗ್ ಕ್ವಶನ್, ಗೃಹಲಕ್ಷ್ಮಿ ಯೋಜನೆ ನಿಮಗೆ ಗೊತ್ತಿದ್ದಾಗಿನೇ ಎಲೆಕ್ಷನ್ ಬರುವ ತನಕ, ಅಂದರೆ ಲೋಕಸಭಾ ಎಲೆಕ್ಷನ್ ಬರೋ ತನಕ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳ ಎಂಡ್ ಆಗೋದ್ರೊಳಗೆ 27ರಿಂದ 28 ತಾರೀಕು ಒಳಗಡೆ ಅವರಿಗೆ ಆ ತಿಂಗಳ ಹಣ ಬರ್ತಾಯಿತ್ತು, ಗೃಹಲಕ್ಷ್ಮಿ ಹಣ ಬರ್ತಾಯಿತ್ತು. ಬಟ್ ಅಲ್ಲಿ ಲೋಕಸಭಾ ಚುನಾವಣೆ ಬಂದ ನಂತರ ಇವಾಗ ರಾಂಗ್ ಆಗಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ನೋಡಿ, ಲೋಕಸಭಾ ಚುನಾವಣೆ ಬರೋ ತನಕ ಎಲ್ಲ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುವಂಥ ಹಣ ಎಲ್ಲವೂ ಕೂಡ ರಿಲೀಸ್ ಆಗ್ತಿತ್ತು. ಪ್ರತಿ ತಿಂಗಳ ಹಣ ಅಪ್ಡೇಟ್ ಆಗಿ ಅವರು ತಿಂಗಳ ಅಂತ್ಯದಲ್ಲಿ ಒಳಗೇ ಕೊಡ್ತಾಯಿದ್ರು. ಬಟ್ ಅಲ್ಲಿ ಲೋಕಸಭಾ ಚುನಾವಣೆ ಬಂದ ನಂತರ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಪೆಂಡಿಂಗ್ ಆಗಿರುವಂಥದ್ದು. ಒಂದು ರೀತಿಯಲ್ಲಿ ಮಹಿಳೆಯರು ಅಡಿಕ್ಟ್ ಆಗಿ ಬಿಟ್ಟಿದ್ರು. ಅಂದರೆ ಪ್ರತಿ ತಿಂಗಳು 2,000 ಬರ್ತಿತ್ತು ಅಲ್ವಾ, ಹಾಗಾಗಿ ಆ 2,000 ಹಣ ಬರುತ್ತೆ ಅಂದರೆ ಅದಕ್ಕೆ ತಕ್ಕಾಗಿ ಖರ್ಚು ವೆಚ್ಚಗಳನ್ನ ಅವರು ಮ್ಯಾನೇಜ್ ಮಾಡ್ತಿದ್ರು. ಬಟ್ ಇವಾಗ ಸರ್ಕಾರ ಒಮ್ಮೆಲೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಮಾಡಿದ ನಂತರ ಇವಾಗ ಮಹಿಳೆಯರಿಗೆ ದಿನನಿತ್ಯದ ಖರ್ಚು ವೆಚ್ಚ ನೋಡೋಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಈಗ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಬಿಗ್ ಕ್ವಶನು, ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಮಹಿಳೆಯರು ಪ್ರಶ್ನೆ ಮಾಡ್ತಿರುವಂಥದ್ದು. ಬಟ್ ಇದರ ಬಗ್ಗೆ ಸರ್ಕಾರ ಇವಾಗ ಮೌನವಾಗಿ ರಿಯಾಕ್ಟ್ ಮಾಡ್ತಿದೆ. ನಿಮಗೆ ಗೊತ್ತಿದ್ದಾಗನೇ ಕರ್ನಾಟಕ ರಾಜ್ಯದಲ್ಲಿ 1.21 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇತ್ತು ಮೊದಲು. ಬಟ್ ಇವಾಗ ಸ್ಟಾಪ್ ಆಗಿದೆ. ಅಂದರೆ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೊಂದು ಅಪ್ಡೇಟ್ ಬಂದಿಲ್ಲ. 11ನೇ ಕಂತಿನ ಹಣ 12ನೇ ಕಂತಿನ ಹಣ. ಸೊ ಇಲ್ಲಿ ಬಜೆಟ್ ಕೂಡ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಒಂದು ಅಧಿಕೃತ ಮಾಹಿತಿ ಬಂದಿರತಕ್ಕಂಥದ್ದು. ಅಂದರೆ 2,430 ಕೋಟಿ ರೂಪಾಯಿ ಪ್ರತಿ ತಿಂಗಳ ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇವಾಗ ರಿಲೀಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಇಷ್ಟು ಬಜೆಟ್ ಇಲ್ಲಿ ಶಾರ್ಟೇಜ್ ಆಗ್ತಿದೆ ಅಂತ ಸರ್ಕಾರ ಇಲ್ಲಿ, ಅಂದರೆ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಬಟ್ ಇಲ್ಲಿ ಹಲವಾರು ಖಾಸಗಿ ಮಾಧ್ಯಮಗಳ ಮೂಲಕ ಬರ್ತಿರುವಂಥ ಸುದ್ದಿಯನ್ನು ನೋಡೋದಾದರೆ 2,430 ಕೋಟಿ ರೂಪಾಯಿ ಪ್ರತಿ ತಿಂಗಳ ಬೇಕಂತ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸ್ ಮಾಡೋಕ್ಕೆ. ಬಟ್ ಇಲ್ಲಿ ಇಷ್ಟು ಹಣ ಇಲ್ಲಿ ಸರ್ಕಾರದ ಬಳಿ ಇಲ್ಲ. ಕಳೆದ ತಿಂಗಳು ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬೇರೆ ಸ್ಕೀಮ್ಗಳಿಗೆ ವಿನಿಯೋಗಿಸಿದಂಥ ಹಣವನ್ನು ತೆಗೆದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಾಕಿದರೆ ಎನ್ನುವ ಒಂದು ಮಾಹಿತಿ ಕೂಡ ಖಾಸಗಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಬಟ್ ಇಲ್ಲಿ ಮಹಿಳೆಯರು ಕೋಪ ಮಾಡ್ಕೊಂಡಿರುವಂಥದ್ದು, ಯಾಕೆ ಎಲೆಕ್ಷನ್ ಬರೋ ತನಕ ನಿಮಗೆ ಹಣವನ್ನು ನೀವು ರಿಲೀಸ್ ಮಾಡಿದ್ರು, ಅದ್ರ ನಂತರ ಯಾಕೆ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಆಗ್ತಿಲ್ಲ? ಮೊದಲು ನಿಮಗೆ ಬಜೆಟ್ ಸಮಸ್ಯೆ ಇರಲಿಲ್ವಾ, ಈಗ ಯಾಕೆ ಬಜೆಟ್ ಸಮಸ್ಯೆ ಬಂತು? ಈ ರೀತಿಯಾಗಿ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಎಲೆಕ್ಷನಿಗೋಸ್ಕರ ನೀವು ಮಾಡ್ತಿದ್ದೀರಾ, ಎಲ್ಲವೂ ಕೂಡ ವೋಟ್ ರೀಸನ್ನಿಂದ ಮಾಡ್ತಿದ್ದೀರಾ ಅಂತ ಮಹಿಳೆಯರಲ್ಲಿ ಪ್ರಶ್ನೆ ಮಾಡ್ತಿರುವಂಥದ್ದು. ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇರೋದ್ರ ಬಗ್ಗೆ ರಿಪೋರ್ಟರ್ ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರಶ್ನೆ ಮಾಡ್ತಾರೆ. ಸೊ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ, 3-4 ತಿಂಗಳಿಂದ ಪೆಂಡಿಂಗ್ ಇದೆ ಅಂತ ಯಾರು ತಿಳ್ಕೊಬೇಡಿ. ಕೇವಲ 2 ತಿಂಗಳು ಮಾತ್ರ, ಮೇ ತಿಂಗಳಲ್ಲಿ ನಾವು ಹಾಕಿದ್ದೀವಿ. ಕೇವಲ ಜೂನ್ ಜುಲೈ ಅಂತ ಹೇಳಿದ್ರೆ 11 ಮತ್ತು 12ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇರುವಂಥದ್ದು. ಅದನ್ನು ನಾವು ಇವಾಗ ಟೆಕ್ನಿಕಲ್ ಎರರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅಂದರೆ ಪೇಮೆಂಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಯಾರು ಚಿಂತೆ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು 7ರಿಂದ 8 ದಿನದ ಒಳಗೆ ನಿಮಗೆ ಎಲ್ಲರಿಗೂ ಕೂಡ ಪೆಂಡಿಂಗ್ ಹಣ ಕೂಡ ಬರುತ್ತೆ. ಅಂದರೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಬರುತ್ತೆ. ಹಾಗಾಗಿ ಯಾರು ಕೂಡ ಚಿಂತೆ ಮಾಡುವಂತಾಗುತ್ತಿಲ್ಲ. ಜೊತೆಗೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಚಿಂತೆ ಮಾಡುವಂತಾಗುತ್ತಿಲ್ಲ. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಇನ್ನೂ ಒಂದು 8 ದಿನ ತನಕ ವೆಯ್ಟ್ ಮಾಡಿ ಅಂತ ಎಲ್ಲರಿಗೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಜಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಪೋರ್ಟರ್ ಜೊತೆ ಮಾತನಾಡ್ತಾ ಹೇಳ್ತಾರೆ. ಹಾಗಾಗಿ ಸೊ ಇಲ್ಲಿ 7ರಿಂದ 8 ದಿನ ಅಂತ ಹೇಳಿದ್ರೆ ನಿಮಗಿನ್ನು ಜುಲೈ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಜುಲೈ ತಿಂಗಳಲ್ಲಿ ನಿಮಗೆ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥ ಸಂಭವ ಇದೆ. ಈಗ ಇದು ನಾನು ಹೇಳ್ತಿಲ್ಲ, ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಮಾಡಿರುವಂಥದ್ದು. ಹಾಗಾಗಿ ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನಿಮಗೆ ಎಷ್ಟು ಕಂತಿನ ಹಣ ಈಗಾಗಲೇ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಅಥವಾ ಯೋಜನೆ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇದೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಬಂದಾಗ, ನಿಮಗೆ ಜೊತೆಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಾಗ, ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಅಪ್ಡೇಟ್ ಬಂದಾಗ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.